ನಿಮಗೆ ಚಪಾತಿ ರೊಟ್ಟಿ ತಿಂದು ಬೋರ್ ಆಗಿದ್ರೆ ಜಸ್ಟ್ ಒಂದ್ಸಲ ಈ ಪಾಲಕ್ ಸೊಪ್ಪಿನ ಪರೋಠನ ಮಾಡಿ ನೋಡ್ಬೋದು. ಕೇವಲ 15 ನಿಮಿಷದಲ್ಲಿ ತಯಾರಾಗುತ್ತೆ. ತುಂಬಾ ಹೆಲ್ದಿಯಾಗಿರುವಂತಹ ರೆಸಿಪಿ ಇದು. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ಇಲ್ಲಿ ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಮೊದಲೇ ಕ್ಲೀನಾಗಿ ತೊಳೆದು ಡ್ರೈ ಮಾಡಿ ಇಟ್ಕೊಂಡಿನಿ. ಸುಮಾರು ಒಂದು 2 ಕಪ್ ಆಗುವಷ್ಟು ಪಾಲಕ್ ಸೊಪ್ಪು ಬೇಕಾಗಿದೆ ನನಗೆ. ಅದಕ್ಕೆ ನೋಡ್ಕೊಂಡು ನಾನಿಲ್ಲಿ ಪಾಲಕ್ ಸೊಪ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಇವಾಗ ನೋಡಿ ಪೂರ್ತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಾಗಿದೆ ಪಾಲಕ್ ಸೊಪ್ಪು. ಇವಾಗ ಪಾಲಕ್ ಸೊಪ್ಪ ಕಟ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪನೇ ಪನ್ನೀರ್ ಬೇಕಿದ್ದರೆ ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡ್ಬೋದು. ನಿಮಗೆ ಇನ್ನಷ್ಟು ಹೆಲ್ದಿ ಬೇಕಿದ್ದರೆ ಮಾತ್ರ ನೀವು ಇದರಲ್ಲಿ ಪನ್ನೀರನ್ನ ಹಾಕ್ಕೊಳ್ಳಿ. ಇವಾಗ ಸಣ್ಣದಾಗಿ ಕಟ್ ಮಾಡಿದಂತಹ ಒಂದು ಈರುಳ್ಳಿ ಸೇರಿಸ್ತಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪದ ಇದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಇದು ಕೂಡ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಾಗಿ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು 1 ಕಪ್ ಆಗುವಷ್ಟು ಫ್ರೆಶ್ ಆಗಿರುವಂಥದ್ದು. ಮತ್ತು ರೆಡ್ ಖಾರದ ಪುಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು ನೀವು. ಮತ್ತು ಇದು ಗರಂ ಮಸಾಲ ಮತ್ತು ಸ್ವಲ್ಪನೇ ಅರಿಶಿಣ. ಇಲ್ಲಿ ಖಾರ ಉಪ್ಪನ್ನು ನೀವು ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು. 1 ಚಮಚ ಜೀರಿಗೆ ಸೇರಿಸ್ತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ನಾನು ಇದರಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಸಿಮೆಣಸಿನಕಾಯಿ ಕೂಡ ಸೇರಿಸಿದ್ದ ಪೇಸ್ಟ್ ಕೂಡ ಹಾಕೋಬೋದು, ಹಸಿಮೆಣಸಿನಕಾಯಿ ಪೇಸ್ಟ್. ಇವಾಗ ಒಂದು 3 ಚಮಚ ಆಗುವಷ್ಟು ಬಿಳಿ ಎಳ್ಳು ಸೇರಿಸ್ತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇವಾಗ ಗೋಧಿ ಹಿಟ್ಟು ಸೇರಿಸ್ತಿದ್ದೀನಿ. ಒಂದು 2 ಕಪ್ ಪಾಲಕ್ ಸೊಪ್ಪು ತೊಗೊಂಡ್ರೆ ಒಂದು 4 ಕಪ್ ಆಗುವಷ್ಟು ನೀವು ಇಲ್ಲಿ ಗೋಧಿ ಹಿಟ್ಟನ್ನ ಹಾಕೋಬೋದು. ಇವಾಗ ಏನಿಲ್ಲ ಎಲ್ಲನೂ ಸೇರಿಸಿ ಸರಿಯಾಗಿ ಮೊದಲಿಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೋಡಬೇಕಾಗುತ್ತೆ. ಓಕೆ ನೋಡಿ ಎಲ್ಲ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಸುಮಾರು ಒಂದು 5 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದು ನಾನು ಇದಕ್ಕೆ 2 ಕಪ್ ಪಾಲಕ್ ಸೊಪ್ಪಿಗೆ. ಇವಾಗ ಏನಿಲ್ಲ ನಾರ್ಮಲಾಗಿ ಚಪಾತಿ ಹಿಟ್ಟು ನಾದ್ಕೊತೇವಲ್ಲ ಅದೇ ರೀತಿ ನಾನಿಲ್ಲಿ ನಾದ್ಕೊಂಡಾಗಿದೆ. ನಾದುವಾಗ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ, ಸಾಫ್ಟ್ ಆಗುತ್ತೆ ಇದು. ಮತ್ತು ಒಂದು 5-10 ನಿಮಿಷ ರೆಸ್ಟ್ ಮಾಡ್ಕ ಬಿಟ್ಟಿದ್ದ. 10 ನಿಮಿಷ ಆದಮೇಲೆ ನಿಮಗೆ ಪರೋಠನ ಮಾಡಿ ತೋರಿಸ್ತಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈ ರೆಸಿಪಿ. ನೀವು ರಾತ್ರಿ ನಾದಿಟ್ಕೊಂಡು ಫ್ರಿಜ್ನಲ್ಲಿ ಎತ್ತಿಟ್ರೆ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಟಿಫಿನ್ ಬಾಕ್ಸ್ಗೆ ಎರಡಕ್ಕೂ ಮಾಡ್ಬೋದು ಈ ರೆಸಿಪಿ. ಓಕೆ, ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹಿಟ್ಟನ್ನ ತೊಗೊತಿದ್ದೀನಿ. ನಾರ್ಮಲಾಗಿ ಚಪಾತಿಗೆ ಎಷ್ಟು ಹಿಟ್ಟು ಇಟ್ಕೊತೇವಲ್ಲ ಅಷ್ಟೇ ತೊಗೊಂಡಿದ್ದೀನಿ ನಾನಿಲ್ಲಿ. ಇದು ನಾದಿನ ಮೇಲೆ ಸಾಫ್ಟ್ ಆಗುತ್ತೆ. ಹೀಗಾಗಿ ನೀವು ಇಲ್ಲಿ ನಾದುವಾಗ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ. ಮತ್ತು ನಾದಿದ ಮೇಲೆ ಜಾಸ್ತಿ ಹೊತ್ತು ಅದಕ್ಕೆ ರೆಸ್ಟ್ ಮಾಡ್ಕ ಬಿಡಬಾರ್ದು. ಯಾಕಂದರೆ ಪಾಲಕ್ ಸೊಪ್ಪು ಇರುತ್ತೆ ಅಲ್ವಾ, ಅದು ನೀರು ಬಿಟ್ಕೊಳ್ಳುತ್ತೆ. ಹೀಗಾಗಿ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ. ಇವಾಗ ಮೊದಲಿಗೆ ನಾನಿಲ್ಲಿ ರೌಂಡಾಗಿ ಲಟ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಎಣ್ಣೆ ಮತ್ತು ಹಿಟ್ಟನ್ನ ಹಚ್ತಿದ್ದೀನಿ ಸ್ವಲ್ಪ. ಮತ್ತು ಒಳಗಡೆ ಇಲ್ಲಿ ಎಣ್ಣೆ ಮತ್ತು ಹಿಟ್ಟನ್ನ ಹಚ್ತಿದ್ದೀನಿ ಈ ರೀತಿ. ಓಕೆ, ಎಣ್ಣೆ ಹಿಟ್ಟು ಹಚ್ಚಿ ಮತ್ತು ಇದನ್ನು ರೌಂಡಾಗಿ ಲಟ್ಟಿಸ್ಕೊಂಡು ತೊಗೋಬೇಕಾಗುತ್ತೆ. ಈ ಹೆಲ್ದಿಯಾಗಿರುವಂತಹ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಹಾಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ಓಕೆ ನೋಡಿ ರೌಂಡಾಗಿ ಲಟ್ಟಿಸ್ಕೊಂಡಾಗಿದೆ. ಇವಾಗ ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಸ್ವಲ್ಪ ಹಂಚಿಗೆ ಎಣ್ಣೆ ಹಚ್ಚಿದ್ದೀನಿ. ಎಣ್ಣೆ ಹಚ್ಚಿ ಈ ಪರೋಠನ ಸೇರಿಸ್ತಿದ್ದೀನಿ. ಇವಾಗ ಏನಿಲ್ಲ ನಾರ್ಮಲಾಗಿ ನಾವು ಚಪಾತಿ ಯಾವ ರೀತಿ ಬೇಯಿಸ್ಕೊತೀವಲ್ಲ ಅದೇ ರೀತಿ ಇಲ್ಲಿ ನೀವು ಈ ಚಪಾತಿನ ಬೇಯಿಸ್ಕೋಬೋದು. ಪಾಲಕ್ ಸೊಪ್ಪಿನ ಚಪಾತಿ ಇಲ್ಲಿ ಎಣ್ಣೆನಾದರೂ ಹಚ್ಬೋದು, ತುಪ್ಪನಾದರೂ ಹಚ್ಬೋದು. ಟೋಟಲ್ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ. ವಾವ್ ನೋಡಿ, ಬಿಸಿ ಬಿಸಿ ಇರುವಾಗ ನೀವು ಹಾಗೆ ಕೂಡ ತಿನ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ ಈ ರೆಸಿಪಿ. ಸೂಪರಾಗಿ ಬಂದಿದೆ ನಮ್ಮ ಹೆಲ್ದಿಯಾಗಿರುವಂತಹ ಪಾಲಕ್ ಸೊಪ್ಪಿನ ಪರಾಠ ಅಥವಾ ಚಪಾತಿ. ಮತ್ತು ನೀವು ಇದಕ್ಕೆ ಪರಾಠ ಅಂತೀರಾ ಅಥವಾ ಚಪಾತಿ ಅಂತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿದೆ. ಇದನ್ನು ನೀವು ಉಪ್ಪಿನಕಾಯಿ ಅಥವಾ ಮೊಸರು ಅಥವಾ ನೀವು ಇದಕ್ಕೆ ಕೆಚಪ್ ಕೂಡ ಹಾಗೆ ಕೂಡ ತಿನ್ಬೋದು. ಅಥವಾ ಬಿಸಿ ಬಿಸಿ ಇರುವಾಗ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋಡಿ. ಆಹಾ, ಸ್ವರ್ಗಕ್ಕೆ ಮೂರೇ ಏನು ಅನಿಸುತ್ತೆ, ಅಷ್ಟು ರುಚಿಯಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.